ನನ್ನ ಪಾಠ ಇಷ್ಟೇ, 2 ಹಸುಗಳು ಕಟ್ಕೊಳ್ರಿ, ನೀರಿರೋರು ಅಷ್ಟೆಲ್ಲ ತೋಟ ಮಾಡಿ. ಇಲ್ಲ ಅಂದ್ರೆ ಒಂದು ಕ್ರೂ ಡ್ರೈವರುನು ಒಂದು ಕಟ್ಟಿಂಗ್ ಪೇರ್ ಇಟ್ಕೊಂಡು ಒಂದು ಮರದ ಕೆಳಗೆ ಒಂದು ಗೋಣಿ ಹಾಕೊಂಡು ಕುಂತ್ಕೊಂಡು ನಿಮ್ ಜೀವನ ನಡೀತದೆ ಅಂತ ಹೇಳ್ತಾ ಇದ್ರು ಸ್ವಾಮಿ. ಪುಣ್ಯಾತ್ಮರು ಅವರು ಅವರ ಈ ಒಂದು 7ನೇ ವರ್ಷದ ಪುಣ್ಯ ಸ್ಮರಣೆಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಒಂದು ಕೃಷಿಯ ಬಗ್ಗೆ ಒಂದಿಷ್ಟು ಚಿಂತನ ಮಂಥನವನ್ನ ಏನಿದೆ, ಮಿಶ್ರ ಬೆಳೆ ಏನಿದೆ, ಇಂಟಿಗ್ರೇಟೆಡ್ ಫಾರ್ಮ್ ಅಂತ ನಾವೇನ್ ಕರಿತೀವಿ, ಇದು ಯಾವತ್ತೂ ಕೂಡ ರೈತನಿಗೆ ವರದಾನ ಅಂತಕ್ಕಂಥ ಮಾತನ್ನ ಅಲ್ಲಿ ಪಾಳ್ಯಕರ್ ಅವರು, ನಾರಾಯಣ ರೆಡ್ಡಿ ಅವರು ಎಲ್ಲ ಅದನ್ನು ಹೇಳಿದ್ದಾರೆ. ಇವರ ವಿಡಿಯೋಗಳನ್ನ, ಇವರ ಪುಸ್ತಕಗಳನ್ನ ನಾವು ಓದಿರ್ತಕ್ಕಂಥವ್ರು. ಹಾಗೆ ಅವೆಲ್ಲವನ್ನ ನಾನು ಅನುಸರಿಸಿಕೊಂಡೆ. ಅದುವರೆಗೂ ಕೂಡ ನಾನು ಯಾವುದೇ ಕಾರ್ಯಾಗಾರಕ್ಕೂ ನಾನು ಭೇಟಿ ಕೊಟ್ಟವನಲ್ಲ, ಯಾವುದೇ ತೋಟಕ್ಕೂ ಹೋಗಿ ನಾನು ನೋಡಿದವನಲ್ಲ. ನಾನು ಒಬ್ಬನೇ 3:30 ರಾತ್ರಿಗೆ ನನ್ನ ಕಾಯಕ ಶುರುವಾಗ್ತಿದ್ದು. ಎಲ್ಲೋ ಭೂಮಿ ಉಬ್ಬು ತೊಗ್ಗು ಎಲ್ಲೆಲ್ಲೋ ಇರ್ತಿತ್ತು. ನಾನು ಟ್ರ್ಯಾಕ್ಟರ್ ತಗೊಂಡಾಗ ನನ್ನ ಭೂಮಿಯನ್ನು ಉಳಿಸ್ತೇ ಇಲ್ಲ ಅವತ್ತಿಂದವ. ಆಮೇಲೆ ಒಬ್ಬ ಮನುಷ್ಯ ಆಡು ಕುರಿಯನ್ನು ಕೂಡ ರೈತ ಸಾಕಬಹುದು, ಆದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಆಡು ಕುರಿಗಳನ್ನು ಕೂಡ ಸಾಕೊಂಡಿದ್ದೀನಿ. ಬೀಜಾಮೃತ, ಜೀವಾಮೃತ, ಅದಕ್ಕೆ ತಕ್ಕನಾದಂತ ಒಂದು ನೀರಿನ ವ್ಯವಸ್ಥೆ, ಮುಚ್ಚಿಗೆ, ಇಷ್ಟನ್ನ ಸರಿಯಾದ ರೀತಿ ನೀವು ಮಾಡಿ ನಿಮ್ಮ ತೋಟ ಅಥವಾ ನಿಮ್ಮ ವ್ಯವಸಾಯ ಯಾಕೆ ನಷ್ಟವಾಗುತ್ತೆ ಕೇಳಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಆ ಪುಣ್ಯಾತ್ಮರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಮತ್ತು ಅವರ ದಿನಾಚರಣೆಯನ್ನು ಮಾಡಿಬಿಟ್ಟು ಅವ್ರು ಹೇಳಿರೋ ತತ್ವನ ನಾವು ಅನುಸರಣೆ ಮಾಡಲಿಲ್ಲ ಅಂದಮೇಲೆ ನಾವೆಂತ ಫಾಲೋಯರ್ಸ್ ಆಗ್ತೀವಿ ಅವ್ರಿಗೆ. ಜನ ಬರೋವಾಗ ಅವ್ರ ಭಾಷಣ ಹೇಳ್ತಾ ಇದ್ದಿ ಸ್ವಾಮಿ. ಕಾಲೇಜ್ ಹುಡುಗರು ಬಂದ್ರೆ ಏನ್ ಹೇಳ್ತಾ ಇದ್ರು ಅಂತ, ನೀವೆಲ್ಲಾನು ದೊಡ್ಡ ಕೆಲಸಗಳಿಗೆ ಸೇರ್ಬೇಕು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ದುಡ್ಡು ಕೊಡಲ್ಲ ಅಂತ ರೆಡ್ಡಿಯವ್ರ ಹತ್ರ ಹೋಗಿ ಪಾಠ ಕಲೀರಿ ಅಂತ ಹೇಳ್ತೀರಿ. ನನ್ನ ಪಾಠ ಇಷ್ಟೇ, 2 ಹಸುಗಳು ಕಟ್ಕೊಳ್ರಿ, ನೀರಿರೋರು ಅಷ್ಟೆಲ್ಲ ತೋಟ ಮಾಡಿ. ಇಲ್ಲ ಅಂದ್ರೆ ಒಂದು ಕ್ರೂ ಡ್ರೈವರುನು ಒಂದು ಕಟ್ಟಿಂಗ್ ಪೇರ್ ಇಟ್ಕೊಂಡು ಒಂದು ಮರದ ಕೆಳಗೆ ಒಂದು ಗೋಣಿ ಹಾಕೊಂಡು ಕುಂತ್ಕೊಂಡು ನಿಮ್ ಜೀವನ ನಡೀತದೆ ಅಂತ ಹೇಳ್ತಾ ಇದ್ರು ಸ್ವಾಮಿ. ನಾನು ಕೇಳಿದ್ ಭಾಷಣ ಅವ್ರದ್ದು ಇಷ್ಟ. ಹೇಳ್ತಾ ಇದ್ರು ಸ್ವಾಮಿ. ರೆಡ್ಡಿ ಅವ್ರನ್ನ ಕೃಷಿ ಕರ್ಕೊಂಬಂದ್ರ ನೀವೇ ಅಂತ? ಹೌದಾ? ರೆಡ್ಡಿ ಅವ್ರನ್ನ ಕೃಷಿಗೆ ಮೊದ್ಲು ಬಾಂಬೆನಲ್ಲಿ ಇದ್ರಲ್ವಾ, ಆನಂದ್ ತಿರ್ಗಾ ಬಾಂಬೆಗೆ ಹೋಗ್ಬೇಕಂತ ಇದ್ರು ಅವರು. ಹೌದಾ? ಅವ್ರ ತಿರ್ಗಾ ನೀವು ಕೃಷಿ ಕರ್ಕೊಂಬಂದ್ರ ನೀವೇ ತಾನೆ? ಹೆಂಗ್ ಕರ್ಕೊಂಬಂದ್ರಿ? ಏನ್ ಹೇಳಿದ್ರಿ ಅವ್ರಿಗೆ? ಅದೆಲ್ಲ ಬಿಡಿ, ಇನ್ನಾಯ್ತು. ಜನಕ್ಕ ನಾವ್ ಏನ್ ಫಂಕ್ಷನ್ ಮಾಡೋಣ? ಅದ್ ಎಷ್ಟು ಜನ ಬೇಕಾಗತ್ತೆ ನಿಮ್ಗೆ? ಎಷ್ಟು ಜನ ಬೇಡ ಅಂತೀರಿ ನೀವು? ಎಷ್ಟು ಜನ ಬೇಕು ನಿಮ್ಗೆ? 150 ಜನ, 200 ಜನ ಬರ್ಲಿ ಸ್ವಾಮಿ. ನೋಡ್ರಿ ಸಾಯವ್ರೆ, 150-200 ಮಂದಿ ಅವಾಗೆಲ್ಲ ಬರ್ತಾ ಇದ್ರು. ಇವಾಗ ಇನ್ನೆರಡು ಸೇರ್ ಅಕ್ಕಿ ಬಿಟ್ರೆ ನಾನು 150 ಜನ ಕಲ್ಸ್ತೀನಿ ಸ್ವಾಮಿ. ಬಂದರಿಗೆಲ್ಲರಿಗೂ ಬೆಳಿಗ್ಗೆ ಕಾಫಿ ಅಥವಾ ಕಷಾಯನ ಅಥವಾ ಇನ್ನೇನೋ ಒಂದು ಕೊಟ್ಕೊಂಡ್ಬಿಟ್ಟು ಅವಾಗೆಲ್ಲ ಅವರೊಬ್ಬರೇ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಪರವಾಗಿಲ್ಲ, ಯಾರೊಬ್ಬರು ಬಂದು ಸಹಾಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರೋಜಮ್ಮರದು ನಾರಾಯಣ ರೆಡ್ಡಿ ಅವರ ಹೆಸರು ಬಹಳ ಪರಿಚಿತ. ಮತ್ತೆ ನಮ್ಗೆಲ್ಲರೂ ಕೂಡ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಪುಣ್ಯಾತ್ಮರು ಅವರು. ಅವರ ಈ ಒಂದು 7ನೇ ವರ್ಷದ ಪುಣ್ಯ ಸ್ಮರಣೆಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಒಂದು ಕೃಷಿಯ ಬಗ್ಗೆ ಒಂದಿಷ್ಟು ಚಿಂತನ ಮಂಥನವನ್ನ ನಾವು ಮಾಡ್ತಕ್ಕಂಥ ಏನು ಕೃಷಿ ಇದೆ ಅದು ಆನೆ ಇದ್ದಂಗೆ. ನಾನು ಸೊಳ್ಳು ಹಿಡ್ಕೊಂಡಿರ್ತೀನಿ, ಇದೇ ಆನೆ. ಇನ್ನೊಬ್ರು ಹೊಟ್ಟೆ ಹಿಡ್ಕೊಂಡು ಇದೇ ಆನೆ. ಇನ್ನೊಬ್ರು ಬಾಲ, ಇನ್ನೊಬ್ರು ಇದು ಕಾಲು, ಇನ್ನೊಬ್ರು ಅದ್ರ ಇದು ಏನೋ ಹಿಡ್ಕೊತೀವಿ, ಇದೇ ಆನೆ ಅಂತೀವಿ. ಆದ್ರೆ ಭಿನ್ನಾಭಿಪ್ರಾಯ ಏನೂ ಇಲ್ಲ. ಎಲ್ಲರೂ ನಾವು ಹಿಡ್ಕೊಂಡಿರೋದು ಏನನ್ನ, ಕೃಷಿಯನ್ನೇ ನಾವೆಲ್ಲರೂ ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಒಂದೊಂದು ನಿಟ್ಟಿನಲ್ಲಿ ನಾವು ಅದನ್ನು ಪ್ರಯೋಗ ಮಾಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ನಮಗೆ ಬೇಡ. ನಮ್ಮೆಲ್ಲರ ಸೇವೆ ಕೃಷಿಯ ಸೇವೆ. ಆ ರೀತಿಯಲ್ಲಿ ನಾವು ಅದನ್ನ ಚಿಂತನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ, ಆ ಪುಣ್ಯಾತ್ಮರಿಗೆ ಇನ್ನೊಂದು ಸಾರಿ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸಿ ನಾನು ನೀವು ಹೇಳ್ದಾಗೆ 1-2 ಮಾತನ್ನ ಆಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ನಾನು ರಾಮಲಿಂಗೇಗೌಡ, ದಬ್ಬೆಘಟ್ಟ, ಕಿಕ್ಕೇರಿ ಹೋಬಳಿ, ಕೇರ್ಪೇಟೆ, ಮಂಡ್ಯ ಜಿಲ್ಲೆ. ಈಗಾಗಲೇ ನಾನು 2019ರವರೆಗೆ ಒಂದು ವೃತ್ತಿಯಲ್ಲಿದ್ದು ಒಂದು PU ಕಾಲೇಜಿನ ಉಪನ್ಯಾಸಕನಾಗಿ, ಕೊನೆಯ ಭಾಗದಲ್ಲಿ ಪ್ರಾಂಶುಪಾಲನಾಗಿ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 2019ರಲ್ಲಿ ನಾನು ನಿವೃತ್ತಿಯನ್ನು ಪಡ್ಕೊಂಡು, ಈಗಾಗಲೇ ನಾನು ತಂದೆ ತಾಯಿಯಿಂದ ಯಾವುದೇ ಆಸ್ತಿಯನ್ನು ಪಡ್ಕೊಳ್ಳದೆ ಸ್ವಯಾರ್ಜಿತವಾಗಿರ್ತಕ್ಕಂಥ ಒಂದು 15 ಎಕರೆ ಆಸ್ತಿನ ನಾನು ಸಂಪಾದನೆ ಮಾಡಿದ್ದು. ನಾವು ಯಾವಾಗಲೂ ಕೂಡ ಕ್ರಿಯಾತ್ಮಕವಾಗಿರಬೇಕು,
ಏನಾದರೂ ಒಂದು ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಂಡಿರಬೇಕು, ಅಥವಾ ಸಮಾಜಕ್ಕೆ ಏನಾದರೂ ನನ್ನಿಂದ ಒಂದಿಷ್ಟು ಕಿಂಚಿತ್ತಾದರೂ ಒಂದಿಷ್ಟು ಎಲ್ಪ್ ಆಗಬೇಕು, ಇಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೋಬೇಕಲ್ಲ ಅಂದು ನನ್ನ ವೃತ್ತಿ ತಂದೆ ತಾತನ ಕಾಲದಿಂದಲೂ ಕೂಡ ಮೈಯಲ್ಲಿ ಎರಿತಾ ಇರ್ತಕ್ಕಂಥದ್ದು ಕೃಷಿಕನ ರಕ್ತ, ವ್ಯವಸಾಯದ ರಕ್ತ. ನಾವು ಕೃಷಿಕ ಕುಟುಂಬದವರು. ಹಾಗಾಗಿ ನಾನು ಈ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು 19ರಲ್ಲಿ ಈಗಾಗಲೇ ನಾನೇನು ಸಂಪಾದನೆ ಮಾಡಿದೆ 15 ಎಕರೆ. ಆ ಎಕರೆಯನ್ನು ಯಾವ ರೀತಿ ಮಾಡಬೇಕು, ಈಗಾಗಲೇ ತೆಂಗಿನ ಗಿಡ ಇದ್ದೋ, ರೆಡಿಮೇಡ್ ತೆಂಗಿನ ಗಿಡವನ್ನೇ ನಾನು ಕೊಂಡ್ಕೊಂಡಿದ್ದೆ. ಒಂದು 36 ಅಡಿ ಒಂದೊಂದು ತೆಂಗಿದ್ದೋ, ಎಲ್ಲದ್ರಗೂ ಏನೋ ಒಂದಿಷ್ಟು ಕಾಯಿ ಕಿತ್ಕೊತಿದ್ದೋ, ಏನೋ ಒಂದಿಷ್ಟು ಗೊಬ್ಬರ ಎಸಿತಿದ್ದೋ, ವರ್ಷದ 2 ಸರಿ ಟ್ಯಾಕ್ಟ್ರಲ್ಲಿ ಉಳಿಸ್ತಿದ್ದೋ, ಒಂದು 2-3 ಲಕ್ಷ, ಇನ್ನೊಂದು ಸರಿ 4 ಲಕ್ಷ, ಇನ್ನೊಂದು ವರ್ಷ 5 ಲಕ್ಷ, ಇನ್ನೊಂದು ವರ್ಷ 6 ಲಕ್ಷ. ಹೀಗೆ ಆ ಕಾಯಿ ಯಾವ ರೀತಿ ರೈಟು ಮಾರ್ಕೆಟಲ್ಲಿ ಹೆಚ್ಚು ಕಮ್ಮಿ ಆಗ್ತಿತ್ತೋ ಆ ರೀತಿ ದುಡ್ಡು ಸಿಗ್ತಾ ಇತ್ತು. 4 ಲಕ್ಷ ಸಿಕ್ಕಿದ ವರ್ಷ 2 ಲಕ್ಷ ಖರ್ಚು ಮಾಡಿರಿವೆ, ಲೇಬರು ಗೊಬ್ಬರ ಉಳಿಸೋದು ಅಂತ 2 ಲಕ್ಷ ಉಳಿತಿತ್ತು. ಇನ್ನು 4 ಲಕ್ಷ ಸಿಕ್ಕಿದ ವರ್ಷ ಅಥವಾ 5 ವರ್ಷ 5 ಲಕ್ಷ 6 ಲಕ್ಷ ಸಿಕ್ಕಿದ ವರ್ಷದಲ್ಲಿ ಅರ್ಧ ಖರ್ಚು, ಯಾವುದೇ ಕಾರಣಕ್ಕೂ ಅರ್ಧ ಖರ್ಚು ಆಗ್ತಿತ್ತು. ನಾನೆಲ್ಲ ಲೆಕ್ಕ ಬರೆದು ಪರೀಕ್ಷೆ ಮಾಡಿರ್ತಕ್ಕಂಥವನು. 6 ಲಕ್ಷ ಸಿಕ್ಕಿದ ವರ್ಷ ಒಂದು 3 ಲಕ್ಷ ಖರ್ಚು ಒಳಗಿರೋದು, ಇನ್ನು 3 ಲಕ್ಷ ನನಗೆ ಉಳಿತಿತ್ತು. ಹೀಗೆ ಇಷ್ಟರೊಳಗೆ ಆದರೆ ಏನು ಜೀವನ ಮಾಡೋಕ್ಕಾಗಲ್ವಲ್ಲ ಅಂತಕ್ಕಂಥದ್ದು ರಿಟೈರ್ಡ್ ಆದಮೇಲೆ ಯೋಚನೆ ಮಾಡಿ ನನ್ನ ತೋಟಗಾರಿಕೆ ಇಲಾಖೆ, ಕೇರ್ಪೇಟೆ ತಾಲೂಕಿನ ತೋಟಗಾರಿಕೆ ಇಲಾಖೆಯವರ ಸಂಪರ್ಕದಲ್ಲಿ ನಾನಿದ್ದೆ. ಹಾಗಾಗಿ ಆ ನಿರ್ದೇಶಕರು ನನ್ನನ್ನು 2019ರಲ್ಲಿ ನಡೆದಂಥ ಬೆಂಗಳೂರಿನ ಒಂದು ಕೃಷಿ ಸಮ್ಮೇಳನಕ್ಕೆ ಆಹ್ವಾನಿಸಿರು. ಬನ್ನಿ ಗೌಡ್ರೆ, ರಾಜಾ ಮನೆ ಕುಂತ್ಕೊಂಡು ರಿಟೈರ್ಡಾಗಿ ಏನು ಮಾಡ್ತಾ ಇದ್ದೀರಾ, ಒಂದು 2-3 ದಿನಗಳ ಕಾಲ ಆ ಕೃಷಿ ಸಮ್ಮೇಳನಕ್ಕೆ ಹೋಗಿ ತಿರುಗಾಡ್ಕೊಂಬರೋಣ ಅಂತ ಆಹ್ವಾನಿಸಿದ್ರು. ಸರಿ ಬಂದೆ. ಕೃಷಿ ಸಮ್ಮೇಳನವನ್ನೆಲ್ಲ ನೋಡಿದೆ, ಒಂದು ಕಡೆಯಿಂದ ಎಲ್ಲ ಕಡೆ ನೋಡ್ಕೊಂಬಂದೆ. ಸರಿ, ಎಲ್ಲೋ ಒಂದು ಕಡೆ ಬಂದಾಗ ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಅಂದರೆ ದುಡ್ಡು ಖರ್ಚು ಮಾಡ್ದಲೇ ನೈಸರ್ಗಿಕ ಕೃಷಿ ಮಾಡೋದು, അല്ലെങ്കിൽ ದುಡ್ಡು ಖರ್ಚು ಮಾಡ್ದಲೇ ಕೃಷಿ ಮಾಡೋದು. ಯಾರಪ್ಪ ಪುಣ್ಯಾತ್ಮ? ಸುಭಾಷ್ ಪಾಳ್ಯೇಕರ್. ಇವ್ರು ಯಾರು? ಇವ್ರು ಪುಣ್ಯಾತ್ಮ. ದುಡ್ಡು ಖರ್ಚು ಮಾಡ್ದಲೇ ಕೃಷಿ ಮಾಡೋದು ಅಂತ ಇದೆಯಲ್ಲ ಅಂತಕ್ಕಂಥ ಒಂದು ಏನೋ ಇಂಟ್ರೆಸ್ಟ್ ಬಂತು ನನಗೆ. ತಗೊಂಡೆ, 100 ರೂಪಾಯಿ ಅದರ ಬೆಲೆ ತಗೊಂಡೆ. ಮನೆಗೆ ಹೋಗಿ 1 ಸಾರಿ 2 ಸಾರಿ 3 ಸಾರಿ 4 ಸಾರಿ, ಸತ್ಯ 4 ಸಾರಿ ಓದಿದ್ರು ಕೂಡ ಎಲ್ಲೋ ಒಂದಿಷ್ಟು ತಲೆಗೆ ಅರಬರೆ ಜ್ಞಾನ ಹೋಯ್ತು, ಪೂರ್ತಿ ಅದು ಆಗಲಿಲ್ಲ. ಸರಿ, ಆಮೇಲೆ ಯೋಚನೆ ಮಾಡಿದೆ, ದುಡ್ಡು ಖರ್ಚು ಮಾಡ್ದಲೇ ಇರ್ತಕ್ಕಂಥದ್ದು, ಕಡಿಮೆ ಲೇಬರನ್ನು ಉಪಯೋಗಿಸ್ತಕ್ಕಂಥದ್ದು, ವಿಷ ಮುಕ್ತ ಆಹಾರ, ಪರಿಸರವನ್ನು ಉಳಿಸ್ತಕ್ಕಂಥದ್ದು, ಇವೆಲ್ಲ ಅದರೊಳಗಿದ್ದು ಭೂಮಿಯ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಒಂದು ಸುಸ್ಥಿರ ಬೇಸಾಯವನ್ನ ರೂಢಿಸ್ತಕ್ಕಂಥದ್ದು, ಮುಂದಿನ ಜನಾಂಗಕ್ಕೆ ಒಂದು ಫಲವತ್ತಾದ ಭೂಮಿಯನ್ನ ಬಳುವಳಿಯಾಗಿ ಕೊಡ್ತಕ್ಕಂಥದ್ದು, ನಮ್ಮ ದೇಶೀಯ ಹಸುಗಳ ರಕ್ಷಣೆ, ಗೋರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಈ ಕೆಲವು ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡೆ. ಓಹೋ, ಈ ಕೃಷಿ ಮಾಡೋದ್ರಿಂದ ಇಷ್ಟು ನಮಗೆ ಅನುಕೂಲವಾಗ್ತದೆ, ಮತ್ತೆ ಆದಾಯದಲ್ಲಿ 2 ಪಟ್ಟು ಹೆಚ್ಚಾಗ್ತಕ್ಕಂಥದ್ದು, ಇವೆಲ್ಲವೂ ಅಲ್ಲಿ ಬಂತು. ಸರಿ, ಈ ಕೃಷಿಯನ್ನು ಮಾಡೋದೇ ಸರಿ ಅಂತ ನಾನು ಅದನ್ನು ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡೆ. 19ನೇ ಇಸ್ವಿಲಿನೇ ಅದು ತೀರ್ಮಾನ ತಗೊಂಡು ಏನು ಇತ್ತು ನನಗೆ 15 ಎಕರೆ, ಅದರೊಳಗೆ 12 ಎಕರೆ ತೆಂಗಿನ ಗಿಡ ಆಲ್ರೆಡಿ ರೆಡಿ ಇತ್ತು, ದೊಡ್ಡ ಗಿಡಗಳು ಆಲ್ರೆಡಿ. ಆ 12 ಎಕರೆ ಒಳಗೇನೆ ಪಾಳ್ಯೇಕರ್ ಅವರ 5 ಲೇಯರ್ ಫಾರ್ಮಿಂಗ್, ಪಂಚತರಂಗಿಣಿ ವ್ಯವಸ್ಥೆ, ಇವರು ಗುರುಗಳು, ಇವರು ಅದೇ ಇಬ್ಬರು ಎಲ್ಲ ಒಂದೇನೆ. ಹಾಗಾಗಿ ಆ ಪಂಚತರಂಗಿಣಿ ವ್ಯವಸ್ಥೆ ಅಂತಕ್ಕಂಥದ್ದು ಏನು ಬರ್ತದೆ ಅದನ್ನು ನಾನು ಅಳವಡಿಸ್ಕೊಳ್ಳಿಕ್ಕೆ ಇಷ್ಟಪಟ್ಟೆ. ಏನು ಪಂಚತರಂಗಿಣಿ ಏನಿಲ್ಲ, ಒಂದು ದೊಡ್ಡ ಗಿಡ, 100ಕ್ಕೆ 100 ಸೂರ್ಯನ ಬಿಸಿಲನ್ನು ಕೇಳ್ತಕ್ಕಂಥದ್ದು, ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಗಿಡ, ಒಂದು 50% ಸೂರ್ಯನ ಬಿಸಿಲನ್ನು ಕೇಳ್ತಕ್ಕಂಥದ್ದು, ಇನ್ನೊಂದು 50% ನೆರಳನ್ನು ಕೇಳ್ತಕ್ಕಂಥದ್ದು, ಅದ್ರ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಗಿಡ, ಅದೊಂದು 30-40% ಬಿಸಿಲು ಬೇಕು, ಇನ್ನೊಂದು 60-70% ನೆರಳಿದ್ರು ಸಾಕು ಅಂತಕ್ಕಂಥದ್ದು, ಇನ್ನೊಂದು ಸಣ್ಣ ಗಿಡ, ಒಂದು 25% ಬಿಸಿಲಾದ್ರೂ ಸಾಕು, ಇನ್ನೊಂದು 75 ಭಾಗ ನನಗೆ ನೆರಳೇ ಸಾಕು, ಇನ್ನೊಂದು ಸಣ್ಣ ಗಿಡ, ನನಗೆ ಬಿಸಿಲೇ ಬೇಡ, ನಾನು ನೆರಳಲ್ಲೇ ನಾನು ಬದುಕ್ತೀನಿ ಅನ್ನತಕ್ಕಂಥದ್ದು ಒಂದು ಗಿಡ. ಹೀಗೆ 5 ಒಂದು ವೆರೈಟಿ ತರಂಗಿಣಿ, 5 ಲೇಯರ್ ಅಂದ್ರೆ ಪಂಚ ತರಂಗಿಣಿ. ತರಂಗಿಣಿ ಮೀನ್ಸ್ ಸೂರ್ಯನ ಶಾಖಕ್ಕೆ, ಬೆಳಕಿಗೆ ಅನುಗುಣವಾಗಿ ಆಯೋಜನೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ. ಇದನ್ನ ನೋಡಿದೆ, ಹೌದಲ್ವಾ, ನಾನು ಯಾಕೆ ಇದನ್ನ ಮಾಡಬಾರ್ದು ಅಂತ ಅದೇ ಒಂದು 5 ಸ್ತರಗಳ ಒಂದು ಯೋಜನೆಯನ್ನ, ಆ ಬೆಳೆಗಳ ಯೋಜನೆಯನ್ನ ನಾನು ಮಾಡಿಕೊಂಡು ಈಗಾಗಲೇ ರೆಡಿಯಾಗಿ ತೆಂಗಿನ ಗಿಡ ಇದ್ದು ಅದರೊಳಗೆ ಅಡಕೆಯನ್ನು ತಗೊಂಬಂದೆ, ಬಾಳೆಯನ್ನು ತಗೊಂಬಂದೆ, ಕೊಕ್ಕೋ ತಗೊಂಬಂದೆ, ಮತ್ತೆ ಎಲ್ಲಾ ಜಾತಿಯ ಸಾವಿರಾರು ಹಣ್ಣಿನ ಗಿಡಗಳನ್ನು ತಗೊಂಬಂದೆ, ಮತ್ತೆ ಭೂಮಿ ಒಳಗೆ ನೆರಳಲೆ ಬರ್ತಕ್ಕಂಥ
ಬೇಕಾದಷ್ಟು ಇದು ಶುಂಠಿ ಆಗಿರ್ಬೋದು, ಅರಿಶಿಣ ಆಗಬಹುದು, ಏಲಕ್ಕಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಇಂಥ ನೆರಳು ಅವೆಲ್ಲ ಆಯೋಜನೆ ಮಾಡಿಕೊಂಡೆ. ಮತ್ತೆ ಅರಣ್ಯ ಗಿಡಗಳು ಬಹಳ ಮುಖ್ಯ. ಗೋ ಆಧಾರಿತ ಮತ್ತೆ ಮರಗಿಡ ಆಧಾರಿತ ಕೃಷಿ ನಮ್ದಿದು ಏನಿದೆ, ಮಿಶ್ರ ಬೆಳೆ ಏನಿದೆ, ಇಂಟಿಗ್ರೇಟೆಡ್ ಫಾರ್ಮ್ ಅಂತ ನಾವೇನು ಕರಿತೀವಿ, ಇದು ಯಾವತ್ತೂ ಕೂಡ ರೈತನಿಗೆ ವರದಾನ ಅಂತಕ್ಕಂಥ ಮಾತನ್ನ ಅಲ್ಲಿ ಪಾಳ್ಯಕರ್ ಅವರು, ನಾರಾಯಣ ರೆಡ್ಡಿ ಅವರು ಎಲ್ಲ ಅದನ್ನು ಹೇಳಿದ್ದಾರೆ. ಇವರ ವಿಡಿಯೋಗಳನ್ನ, ಇವ್ರ ಪುಸ್ತಕಗಳನ್ನ ನಾವು ಓದಿರ್ತಕ್ಕಂಥವ್ರು. ಹಾಗೆ ಅವೆಲ್ಲವನ್ನ ನಾನು ಅನುಸರಿಸಿಕೊಂಡೆ. ಅದುವರೆಗೂ ಕೂಡ ನಾನು ಯಾವುದೇ ಕಾರ್ಯಾಗಾರಕ್ಕೂ ನಾನು ಭೇಟಿ ಕೊಟ್ಟವನಲ್ಲ, ಯಾವುದೇ ತೋಟಕ್ಕೂ ಹೋಗಿ ನಾನು ನೋಡಿದವನಲ್ಲ. ಬರೀ ಇಷ್ಟರೊಳಗನೆ ನಾನು ಅದನ್ನ ಮಾಡಿಕೊಂಡು ಸ್ವಲ್ಪ ದಿನೇ ಮತ್ತೆ ಬಹಳ ಶ್ರಮ ಬಿದ್ದೆ. ಅವತ್ತಿಂದ ಇವತ್ತವರೆಗೂ ಕೂಡ ನನ್ನ ತೋಟಕ್ಕೆ ಒಬ್ರು ಲೇಬರ್ ಇಲ್ಲ, ನನಗೆ ಒಬ್ರು ಲೇಬರ್ ಇಲ್ಲ. ನಾನೇ ನನ್ನ ಹೆಂಡತಿ ಕೈಲಾದ ಸಣ್ಣ ಪುಟ್ಟ ಕೆಲಸಗಳನ್ನು ಹಾಕಿ ಮಾಡಿಕೊಡ್ತಾ ಇದ್ದಾಳೆ ಇವತ್ತಿಗೂ ಕೂಡ. ಅವತ್ತಿಂದ ಇವತ್ತಿಗೂ ಕೂಡ ನಾನೊಬ್ಬನೇ 3:30 ರಾತ್ರಿಗೆ ನನ್ನ ಕಾಯಕ ಶುರುವಾಗ್ತಿದ್ದು. ಎಲ್ಲೋ ಭೂಮಿ ಉಬ್ಬು ತಗ್ಗು ಎಲ್ಲೆಲ್ಲೋ ಇರ್ತಿತ್ತು. ನಾನು ಟ್ರ್ಯಾಕ್ಟರ್ ತಗೊಂಡಾಗ ನನ್ನ ಭೂಮಿಯನ್ನು ಉಳಿಸ್ತೇ ಇಲ್ಲ ಅವತ್ತಿಂದವ. ಯಾಕೆ ಅಲ್ಲಿ ನಾರಾಯಣ ರೆಡ್ಡಿ ಅವರಾಗ್ಲಿ ಪಾಳ್ಯಕರಾಗಲಿ ಅದನ್ನೇ ಹೇಳಿದ್ದಾರೆ. ಅಲ್ಲಿ ಯಾವುದೇ ಭೂಮಿಯನ್ನು ಉಳ್ತಕ್ಕಂಥದ್ದು, ಅದಕ್ಕೆ ಮಣ್ಣು ಹೊಡಿತಕ್ಕಂಥದ್ದು, ಹಿಂಗ್ ಬದ ಹಾಕಿ ಹಂಗ್ ಬದೆ ಹಾಕಿ ಇಲ್ಲಗದ ಆ ಕಡೆಗೆ ಹಾಕು, ಅಗದಲ್ಲಿ ಇಕ್ಕದಕ್ಕೆ ಹಾಕು, ದಯವಿಟ್ಟು ಯಾರು ಮಾಡಬೇಡಿ. ನ್ಯಾಚುರಲ್ ಕೃಷಿ, ಸಹಜ ಕೃಷಿ ಅಂದ್ರೆ ಎಲ್ಲಿ ಯಾವ್ಯಾವ ರೀತಿ ಮಣ್ಣು ಇರ್ತತೋ ಆ ಮಣ್ಣಿಗೆನೆ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಅದಕ್ಕೆ ಏನ್ ಬೇಕೋ ಮಣ್ಣು, ಮಲ್ಚಿಂಗು ಇವನ್ನ ಮಾಡ್ಕೊಂಡು ನೀವು ಅಲ್ಲೇ ಬೆಳೆಗೆ ಶುರು ಮಾಡಿ. ಇಲ್ಲಿಂದ ಮಣ್ಣು ತೆಗೆದು ಅಲ್ಲಿಗೆ ಹಾಕೋದು, ಅಲ್ಲಿಂದ ಮಣ್ಣು ತೆಗೆದು ಇಲ್ಲಿಗೆ ಹಾಕೋದು. ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ. ಅದನ್ನ ಮಣ್ಣನ್ನ ಯಾವುದೇ ರೀತಿಯಲ್ಲೂ ನೀವು ಕಲಕಬೇಡಿ ಅನ್ನತಕ್ಕಂಥ ಮಾತನ್ನ ಪುಣ್ಯಾತ್ಮರು ಹೇಳಿದ್ದಾರೆ, ನಂದಲ್ಲ ಅದು. ಆ ಪುಣ್ಯಾತ್ಮರ ಮಾತಿಗೆ ಬೆಲೆ ಕೊಟ್ಟು ನಾವು ಅದನ್ನ ನಂಬಿಕೊಂಡು ನಾವೆಲ್ಲೂ ಒಂದು ಬದನೂ ಹಾಕ್ಸಿಲ್ಲ, ಉದಿನೂ ಹಾಕ್ಸಿಲ್ಲ. ಜೊತೆಗೆ ಹಸು ಸಾಕಾಣಿಕೆ, ಯಾಕೆ ಸಮಗ್ರ ಕೃಷಿ ಬಹಳ ಮುಖ್ಯ. ಈ ತರ ನ್ಯಾಚುರಲ್ ಫಾರ್ಮಿಂಗ್ ಆಗಲಿ, ಒಂದು ಸಾವಯವ ಕೃಷಿ ಅಂತಲಾಗ್ಲಿ ಮಾಡಬೇಕು ಅಂತ ಹೊರಟಾಗ ಒಬ್ಬ ರೈತ ಸಮಗ್ರ ಕೃಷಿ ಕಾನ್ಸೆಪ್ಟ್ ಅನ್ನ ಅವನು ಇಟ್ಕೊಳ್ಳೇಬೇಕು. ಹಾಗಾಗಿ ಹಸು ಸಾಕಾಣಿಕೆಯನ್ನ ಮಾಡ್ಲಿಕ್ಕೆ ಹೋದೆ, ಮಾಡಿದ್ದೀನಿ. ನಾಟಿ ಹಸುಗಳನ್ನ ಸಾಕೊಂಡು ಜೀವಾಮೃತ ಕೂಡ ಬೇಕಾಗಿತ್ತು. ಆಮೇಲೆ ಒಬ್ಬ ಮನುಷ್ಯ ಆಡು ಕುರಿಯನ್ನು ಕೂಡ ರೈತ ಸಾಕಬಹುದು. ಅದನ್ನು ಕೂಡ ಸಣ್ಣ ಪ್ರಮಾಣದಲ್ಲಿ ಆಡು ಕುರಿಗಳನ್ನು ಕೂಡ ಸಾಕೊಂಡಿದ್ದೀನಿ. ಆಮೇಲೆ ಒಂದು ನಾಟಿ ಕೋಳಿನೂ ಕೂಡ ಸಾಕ್ಬೋದು ಒಬ್ಬ ರೈತ ವ್ಯವಸಾಯ ಮಾಡಿಕೊಂಡು. ಅದು ಕೂಡ ಒಂದು 100-200 ನಾಟಿ ಕೋಳಿಗಳ ಅದನ್ನು ಕೂಡ ನ್ಯಾಚುರಲ್ ಆಗಿ ಎಲ್ಲ ಮೇಯತಕ್ಕಂಥದ್ದು ತೋಟದಲ್ಲಿ, ಅದನ್ನು ಮಾಡ್ಕೊಂಡಿದ್ದೀನಿ. ಒಂದು ಜೇನು ಸಾಕಾಣಿಕೆ ಕೂಡ ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬೇಕಾದಂಥ ಬೆಲ್ಲವನ್ನು ನಾನೇ ಮಾಡ್ಕೋತೀನಿ. ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಣ್ಣೆ ನಾನೇ ಮಾಡ್ಕೋತೀನಿ. ನಮ್ಮ ಮನೆಗೆ ಬೇಕಾದಂಥ ಹೂವು ನನ್ನ ತೋಟದಲ್ಲೇ ಇದೆ, ಬೇಕಾದ ತರಕಾರಿ ನನ್ನ ತೋಟದಲ್ಲಿ ಇದೆ. ಪ್ರತಿಯೊಂದು ಕೂಡ ಕೋಳಿ, ಮೊಟ್ಟೆ, ಹಾಲು, ಮೊಸರು, ಜೇನು ಪ್ರತಿಯೊಂದು ಕೂಡ ಎಲ್ಲ ನಮ್ಮದೇ ಉತ್ಪನ್ನಗಳು. ಸುಭಾಷ್ ಪಾಳ್ಯಕರ ಗಿಫ್ಟ್ ಅದು ಜೀವಾಮೃತ. ಆ ಜೀವಾಮೃತಕ್ಕೆ ನಾನು ಹೋದೆ. ಯಾವುದೇ ಗೊಬ್ಬರ ಹಾಕೋದು ಬೇಡ ಅಂದಮೇಲೆ ನಾನು ಅದನ್ನು ಮಾಡ್ಲಿಕ್ಕೆ ಹೋದೆ. ಪಾಳ್ಯಕರ ಹೇಳಿರ್ತಕ್ಕಂಥದ್ದು 1 ಎಕರೆ ನಿಮ್ಮ ವ್ಯವಸಾಯದ ಭೂಮಿಗೆ ನಾಟಿ ಹಸುವಿನ 10 kg ಸಗಣಿ, 10 ಲೀಟರ್ ಗಂಜಲ, 2 kg ಕೆಮಿಕಲ್ ಲೆಸ್ ಬೆಲ್ಲ, 2 kg ದ್ವಿದಳ ಧಾನ್ಯಗಳ ಹಿಟ್ಟು, ಹುರುಳಿಕಾಳು, ಹೆಸರು ಕಾಳು, ಅವರೆಕಾಳು, ಉದ್ದಿನ ಕಾಳು, ಅಳಸಂಡೆ ಕಾಳು, ಎಲೆ ಕಾಳು 2 kg ಹಿಟ್ಟು, 2 ಇಡಿ ನಿಮ್ಮ ತೋಟದ ಆ ಬದುವಿನ ಮಣ್ಣು 2 ಇಡಿ, 200 ಲೀಟರ್ ನೀರು, 1 ಡ್ರಮ್. 6ರಿಂದ 7 ದಿನಗಳ ಕಾಲ ಅದನ್ನ ಇಂಥ ಒಂದು ನೆರಳಿನಲ್ಲಿ ಇಲ್ಲಿ ಮಡಗಿ ಅದ್ರ ಮೇಲೆ ಒಂದು ತೆಳುವಾದಂತಹ ಗೋಣಿ ಚೀಲವನ್ನ ಮುಚ್ಚಿ ಕ್ಲಾಕ್ ವೈಸ್ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಸಮಯ ಅದನ್ನ ತಿರುಗಿಸಿ 6ರಿಂದ 7 ದಿನಕ್ಕೆ ಶುದ್ಧವಾಗಿರ್ತಕ್ಕಂಥ ಜೀವಾಮೃತ ರೆಡಿ. ಅದನ್ನ ಒಂದೊಂದು ಜಗ್ಗನ್ನ ತಗೊಂಡು ನೀರು ನೆಂದಿರ್ತಕ್ಕಂಥ ಭೂಮಿಗೆ ಗಿಡ ಸುತ್ತಲೂ ಬೇಕಾದ್ರೆ 1 ಲೀಟರ್ 2 ಲೀಟರ್ ಹಾಕೊಂಡು ಹೋಗ್ತಕ್ಕಂಥದ್ದು. ಸಣ್ಣ ಗಿಡಕ್ಕೆ 1 ಲೀಟರ್, ದೊಡ್ಡ ಗಿಡಕ್ಕೆ 2 ಲೀಟರ್ ಹಾಕೊಂಡು ಹೋಗ್ತಕ್ಕಂಥದ್ದು. 1 ಎಕರೆ ಇದ್ದಾಗ 200 ಲೀಟರ್ ಆಗುತ್ತೆ, 2 ಎಕರೆ ಇದ್ದಾಗ 400 ಲೀಟರ್ ಆಗುತ್ತೆ, 10 ಎಕರೆ ಇರೋರಿಗೆ 2000 ಲೀಟರ್ ಆಗುತ್ತೆ. ಹೀಗೆ ಅವರ ಶಕ್ತ್ಯಾನುಸಾರ ಜೀವಾಮೃತವನ್ನ ಮಾಡಿಕೊಂಡು ಒಂದು 20 ದಿನಕ್ಕೆ 1 ಬಾರಿ ನೀವು ಜೀವಾಮೃತ ಕೊಡಿ. ಇನ್ಯಾವುದೇ ಗೊಬ್ಬರವನ್ನ ನೀವು ತೋಟಕ್ಕೆ ಹಾಕಬೇಡಿ ಅಂತಕ್ಕಂಥ ಮಾತನ್ನ ಪುಣ್ಯಾತ್ಮರು ಹೇಳಿದ್ದಾರೆ. ಬೀಜಾಮೃತ, ಜೀವಾಮೃತ, ಅದಕ್ಕೆ ತಕ್ಕನಾದಂಥ ಒಂದು ನೀರಿನ ವ್ಯವಸ್ಥೆ, ಮುಚ್ಚಿಗೆ, ಇಷ್ಟನ್ನ ಸರಿಯಾದ ರೀತಿ ನೀವು ಮಾಡಿ ನಿಮ್ಮ ತೋಟ ಅಥವಾ ನಿಮ್ಮ ವ್ಯವಸಾಯ ಯಾಕೆ ನಷ್ಟವಾಗುತ್ತೆ ಕೇಳಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಆ ಪುಣ್ಯಾತ್ಮರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. 600 ಗಿಡನೂ ಫಲ ಇದೆ. ಇವತ್ತು 150, 200 ಎಳನೀರುಗಳು ಬರ್ತಕ್ಕಂಥ ಸಂದರ್ಭ ಇದೆ. ನನ್ನ 3000 ಅಡಿಕೆನೇ ಇದೆ, ದೊಡ್ಡ ಅಡಿಕೆ ಬೆಳೆಗಾರರು. ಬಟ್ ನಂದು ಅದ್ರೊಳಗೆ ಮಿಕ್ಸಿಂಗ್ ಆದ್ರಿಂದ ನನಗೆ ಅದು ಕಂಡು ಬರೋದಿಲ್ಲ. ಅಡಿಕೆ ಬಿದ್ದು ಹೋಯ್ತಾ ತೆಂಗನ್ನು ನನ್ನ ಕೈ ಹಿಡಿಯುತ್ತೆ, ತೆಂಗು ಬಿದ್ದು ಹೋಯ್ತಾ ಅಡಿಕೆ ಕೈ ಹಿಡಿಯುತ್ತೆ, 2 ಬಿದ್ದು ಅಲ್ವಾ ಅದ್ರೊಳಗೆ ಕೊಕ್ಕೋ ಇದೆ, ಬಾಳೆ ಇದೆ, ಅವು ಕೈ ಹಿಡಿತವೆ. ಮೆಣಸಿದೆ ಅದು ಕೈ ಹಿಡಿತತೆ,
ಹಣ್ಣಿನ ಗಿಡಗಳಿಗೆ ಅವು ಕಡಿತತೆ. ಮತ್ತೆ ಇಲ್ಲಿ ಕೋಳಿ ಸಾಕಿದ್ದೀನಿ, ಅಲ್ಲೂ ಲಕ್ಷಗಟ್ಟೆ ಆದಾಯ ಇದೆ. ಹಸು ಸಾಕಿದ್ದೀನಿ, ಅದು ಲಕ್ಷಗಟ್ಟೆ ಆದಾಯ ಇದೆ. ಈಗ ನವೀನ್ ಅವ್ರು ಹೇಳ್ತಾವ್ರೆ ಹಸು ಉತ್ಪಾದನೆಗಳ ಬಗ್ಗೆ. ವಿಷ ಮುಕ್ತ ಆಹಾರ ಕೊಡಬೇಕು ಸಮಾಜಕ್ಕೆ. ಭೂಮಿ ಸುಸ್ಥಿರವಾಗಿರ್ಬೇಕು. ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭೂಮಿಯನ್ನು ಕೊಡಬೇಕು. ನಾನು ವಾತಾವರಣವನ್ನ ರಕ್ಷಿಸಬೇಕು. ಈ ಕಾನ್ಸೆಪ್ಟೇ ಪುಣ್ಯಾತ್ಮರು ಹೇಳೋಗಿರೋದು. ಮತ್ತೆ ಅವರ ದಿನಾಚರಣೆಯನ್ನು ಮಾಡಿಬಿಟ್ಟು ಅವ್ರು ಹೇಳಿರೋ ತತ್ವನ ನಾವು ಅನುಸರಣೆ ಮಾಡಲಿಲ್ಲ ಅಂದ್ಮೇಲೆ ನಾವೆಂತ ಫಾಲೋಯರ್ಸ್ ಆಗ್ತೀವಿ ಅವ್ರಿಗೆ? ಹೇಳಿ ನೋಡೋಣ. ಅಂದುಗೆ ಕಿರುಗೆಜ್ಜೆ ನಲಿದಾಡಿಸಿ ಬಾರೋ ಅರವಿಂದ ನಯನ ಗೋವಿಂದ ನಿಬಾರೋ. ಅರವಿಂದ ನಯನ ಗೋವಿಂದ ನಿಬಾರೋ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ. ನೋಡುವೆ ಮನದಣಿಯೇ.